ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 12 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಮಣ್ಣು ಕೂಡ ಚೆನ್ನಾಗಿದೆ. ಇಲ್ಲಿ ನೀರಿನ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರಕೃತಿ ದತ್ತವಾಗಿ ಲೊಕೇಶನ್ ಕೂಡ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ನೀರು, ಪ್ರತಿಯೊಂದು ಕೂಡ. ನಮಗೆ ಈ ಲ್ಯಾಂಡ್ಲಿ ವರ್ಕ್ ಅನ್ನೋದೇನೂ ಇಲ್ಲ, ಬೇಜಾರು ಮಾಡ್ಕೊಬೇಡಿ. ನಮಗೆ ಈ ಜಾಗದಲ್ಲಿ ವರ್ಕ್ ಅನ್ನೋದೇನಿಲ್ಲ, ಯಾಕೆಂದರೆ ಎಲ್ಲ ರೆಡಿ ಮೂಮೆಂಟ್ ಇದ್ದಾವೆ. ನಾವು ಇದನ್ನು ಆರಾಮಾಗಿ ನೀರನ್ನು ನೋಡಿಕೊಂಡ್ರೆ ಸಾಕು. ನಿಜವಲ್ವ, ತುಂಬ ಚೆನ್ನಾಗಿದೆ. ಆ ಬೆಟ್ಟದ ವ್ಯೂ ನಿಜವೂ ಇದನ್ನು ನೋಡೋಕ್ಕೆ, ಒಂದು ಲೊಕೇಶನ್ ನೋಡೋಕ್ಕೆ ನಿಜವೂ ಅಂತೀನಿ, ಎಷ್ಟೋ ಕಡೆ ಜಾಗಗಳು ಇರ್ಬೋದು, ಇಲ್ಲ ಅಂತನಲ್ಲ. ಈ ಥರ ವಾತಾವರಣ, ಈ ಥರ ಸೌಂದರ್ಯ, ಪ್ರಕೃತಿ ದತ್ತವಾಗಿ ಮನುಷ್ಯನಿಗೆ ಬೇಕಾಗಿರುವಂತಹ ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ನೋಡ್ಬೋದು ಹೊರತು ಈ ಥರ ವಿಶಾಲವಾದ ಜಾಗ, ವಿಶಾಲವಾಗಿರೋ ನೀರಿನ ವಾತಾವರಣ ಪ್ರತಿಯೊಂದು ಕೂಡ ಸಿಗೋದು ತುಂಬ ವಿರಳ ಸ್ನೇಹಿತರೆ. ಇದು 4 ಎಕರೆ 12 ಗುಂಟೆ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ. ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಇವರು ತೆಂಗು ಹಾಕಿದ್ದಾರೆ ಸ್ನೇಹಿತರೆ. 250 ತೆಂಗಿನ ಸಸಿಗಳಿದ್ದಾವೆ. ಮಾವಿನ ಸಸಿಗಳು ಅಷ್ಟೇ, ಮಾವಿನ ಸಸಿ ಲೆಕ್ಕ ನಾವು ಇದು ಮಾಡಲಿಲ್ಲ. ಹಾಗೆ ನೇರಳೆ ಹಣ್ಣಿನ ಗಿಡಗಳು ಹಾಕಿದ್ದಾರೆ. ಇದರಲ್ಲಿ ನಮಗೆ ಒಂದೇ ವರ್ಕು ಅಂತ ಹೇಳಿದ್ರೆ, ನಾವು ಇನ್ನೂ ಕಾಲಿರೋ ಜಾಗದಲ್ಲಿ ನಮಗೆ ಇಷ್ಟವಾಗಿರುವಂತಹ ಹಣ್ಣಿನ ಗಿಡಗಳಾಗ್ಬೋದು, ಇಲ್ಲ ಇಲ್ಲೇ ಒಂದಿಷ್ಟು ಬೆಳೆಗಳನ್ನ ಬೆಳ್ಕೊಂಡು, ಇಲ್ಲ ನಮಗೆ ಬೇಕಾಗಿರುವಂಥ, ಮನೆಗೆ ಬೇಕಾಗಿರುವಂತಹ ಪದಾರ್ಥಗಳನ್ನೂ ಕೂಡ ನಾವು ಇಲ್ಲಿ ಹಾಕಿ ಬೆಳಿಬೋದು ಸ್ನೇಹಿತರೆ. ಏಕೆಂದರೆ ಇಲ್ಲಿ ಪ್ರತಿಯೊಂದು ಕೂಡ ಗ್ಯಾಪ್ ಅನ್ನೋದಿದೆ ಸ್ನೇಹಿತರೆ. ನಮಗೆ ಚಾನಲ್ ನೀರು ಕೂಡ ಸಿಗುತ್ತೆ. ಇದರಲ್ಲಿ 2 ಬೋರ್ ಇದೆ ಸ್ನೇಹಿತರೆ. ಇದರಲ್ಲಿ ವರ್ಕ್ ಅಂತ ಹೇಳಿದ್ರೆ ಹೇಳಿಲ್ವಾ, ಒಂದು ಸಿಂಪಲಾಗಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡ್ಬಿಟ್ರೆ ಮಾತ್ರ, ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲಿ ವಾತಾವರಣದಲ್ಲಿ ಬಂದು ವಾರದಲ್ಲಿ 1 ದಿನ ಇದ್ದು ಜಮೀನಲ್ಲಿ ತಿರುಗಾಡ್ಕೊಂಡಿದ್ರೆ ಸಾಕು. ನಮ್ಮ ದೇಹದಲ್ಲಿರುವ ವಿಷಾಂಶ ಅಂದರೆ ಕೆಟ್ಟ ಗಾಳಿ ನಾವು ಸೇವನೆ ಮಾಡಿರ್ತೀವಿ, ಆಹಾರ ಸೇವನೆ ಅದರಲ್ಲೂ ಕೂಡ ಪಾಯ್ಸನ್ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಹೊರಗಡೆ ಹಾಕಬೇಕು ಅಂತ ನಾವು ಈ ಥರ ಜಾಗಗಳಲ್ಲಿ ತಿರುಗಾಡ್ಕೊಂಡು ಒಳ್ಳೆ ಗಾಳಿ ವಾತಾವರಣ ತಗೊಂಡಿದ್ರೆ ಸಾಕು ನಮಗೆ. ಇವರು ಸ್ನೇಹಿತರೆ ಪರ್ ಎಕರ್ 30 ಲ್ಯಾಕ್ ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಳ್ಳೋಣ, ಮಾತಾಡೋಣ, ಓನರ್ ಜೊತೆ ನೇರ ಮಾತಾಡಿ ನಾವು ಇದನ್ನು ಪಡ್ಕೋಬೋದು ಸ್ನೇಹಿತರೆ. ಇವತ್ತು ಲ್ಯಾಂಡ್ಗಳು ಸಿಕ್ಕಿರುವ ನೀರಿನ ವಾತಾವರಣ ತುಂಬ ಕಡಿಮೆ. ನಾವು ಎಲ್ಲೇ ಹೋಗಲಿ ಫಸ್ಟ್ ಪ್ರಿಫರೆನ್ಸ್ ವಾಟರ್, ಮಣ್ಣು, ಜಾಗ. ಫೆನ್ಸಿಂಗ್ ಎಲ್ಲ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಇದು ಸುತ್ತಮುತ್ತ ಎಲ್ಲ ತೋಟಗಳ ಸ್ನೇಹಿತರೆ. ಇದಕ್ಕೆ 2 ಕಡೆಯಿಂದ ದಾರಿ ಇದೆ. ನಿಮಗೆ ಸ್ಟೇಟ್ ಹೈವೇಯಿಂದ 1.25 ಕಿಲೋಮೀಟ್ರು ಜಾಕಾಗುತ್ತೆ. ಚಾನಲ್ ದಾರಿ ಇದು. ನಿಮಗೆ ಮೆಟ್ಲಿಂಗು ಕೂಡ ಆಗಿದೆ ಸ್ನೇಹಿತರೆ. ಈ ಕಡೆ ನಾವು ಇನ್ನೊಂದು ದಾರಿಯಿಂದ ಬರ್ತೀವಿ ಅಂತಂದರೆ ತಾರ್ ರೋಡಿಂದ ಬರ್ತೀವಿ. ಆ ಕಡೆಯಿಂದ ನಿಮಗೆ 1.25 ಕಿಲೋಮೀಟ್ರ್ ಲ್ಯಾಂಡ್ಗಾಗುತ್ತೆ. ನೋಡಿ, ಎಲ್ಲ ರೆಡಿ ಇದೆ. ನಾವು ಇದ್ರ ಮಧ್ಯೆ ಹೇಳಿದ್ನಲ್ಲ, ಇದ್ರ ಮಧ್ಯೆ ನಾವು ಈಗ ಆರಾಮಾಗಿ ಅಡಿಕೆ ಸಸಿಗಳನ್ನ, ಇನ್ನೊಂದಷ್ಟು ಸಸಿಗಳನ್ನ ಬೇಕಾಗಿರುವಂಥದ್ದು, ಇಲ್ಲ ಹಣ್ಣಿನ ಗಿಡಗಳನ್ನ ಹಾಕೊಂಡು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಸ್ನೇಹಿತರೆ. ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಮನುಷ್ಯ ಹಣ ಸಂಪಾದನೆ ಮಾಡ್ತಾನೆ, ಆದರೆ ಆರೋಗ್ಯ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಇವತ್ತಿನ ದೃಷ್ಟಿಲಿ ನಾವು ಹೇಳಬೇಕು ಅಂತಂದರೆ, ಒಳ್ಳೆ ಜಾಗ, ಒಳ್ಳೆ ಲ್ಯಾಂಡ್ ಮಾತ್ರ ಸಾಲಿಡಾಗಿದೆ. ಪ್ರತಿಯೊಂದು ಅನುಕೂಲವಾಗಿದೆ. ತಾವು ನೋಡ್ತಾ ಇದ್ದೀರ, ಎಲ್ಲ ಸಸ್ಯಗಳೆಲ್ಲ ರೆಡಿ ಇದೆ. 2 ರನ್ನಿಂಗ್ ಬೋರ್ವೆಲ್ ಇದೆ, ಆಯಿತಾ. ಚಾನಲ್ ನೀರು ಕೂಡ ಇದೆ. ಇಲ್ಲೆಲ್ಲ ನೀರು ನಿಮಗೆ 60ರಿಂದ 120 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ. ಮಿನಿಮಮ್ ಅಂದರೆ ಇಲ್ಲಿ 3 ಇಂಚ್ ಮೇಲೆ ಹೊರತು ಕಡಿಮೆ ಅಂತೂ ಇಲ್ಲ. ಯಾಕೆಂದರೆ ಇವೆಲ್ಲ ನೀರಿನ ಸರೌಂಡಿಂಗ್ಸು. ಅದಲ್ಲದೆ ನಾವು ಇನ್ನೂ ಹೆಚ್ಚುವರಿ ಲ್ಯಾಂಡ್ ಬೇಕು ಅಂತಂದರೆ, ಇದ್ರ ಹಿಂದೆ ಇರುವ ಲ್ಯಾಂಡ್ಗಳಿಗೆ ದಾರಿಗಳಿಲ್ಲ. ನಾವು ಆ ಲ್ಯಾಂಡ್ಗಳನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಇದಕ್ಕಿಂತ ಕಡಿಮೆ ರೇಟ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ಇದು ಎಲ್ಲದಕ್ಕಿಂತ
ಅನುಕೂಲವಾಗಿರುತ್ತೆ. ನಮಗೆ ಸಾಲಲ್ಲ ಅನ್ನೋರಿಗೆ ಈ ಲ್ಯಾಂಡ್ ತಗೊಂಡು ಆರಾಮಾಗಿ ಹಿಂದ್ಗಡೆ ಲ್ಯಾಂಡ್ಗಳನ್ನೂ ಕೂಡ ಮಾಡ್ಬೋದು. ಇನ್ನೂ ಕೂಡ ನಾವು ಇನ್ನುವೇ ಹಿಂದ್ಗಡೆ ಒಂದು 20-30 ಎಕರೆನ ಸಾಲಿಡಾಗಿ ತಗೋಬೋದು. ನೋಡಿ ಫೆನ್ಸಿಂಗ್ ಎಲ್ಲ ಆಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನಾನು ಹೇಳ್ದಂಗೆ ನಿಮಗೆ ಎರಡೇ ಮಾತು, ಒಂದು ಫಾರ್ಮ್ ಹೌಸ್, ಒಂದು ಚೆನ್ನಾಗಿರುವಂತಹ ಒಂದು ಮನೆ, ನಾವು ವಾರಕ್ಕೊಂದಿನ ಬಂದರೆ ಸಾಕು. ಲೇಬರ್ಗಳಿಗೂ ಅಷ್ಟೇ ತೊಂದರೆ ಇಲ್ಲ. ಯಾಕೆಂದರೆ ಸರೌಂಡಿಂಗ್ ಪೂರ ಬೆಳೀತಿದ್ದಾರೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಲೇಬರ್ ಪ್ರಾಬ್ಲಮ್ಮು ಇಲ್ಲ, ದಾರಿ ಪ್ರಾಬ್ಲಮ್ ಇಲ್ಲ, ನಾವು ಇನ್ನೊಂದು ಜಮೀನು ಮೇಲೆ ಹೋಗುವಂಥದ್ದಿಲ್ಲ. ಜನರಲ್ ಪ್ರಾಪರ್ಟಿ ಅದಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಜಾಗಗಳು ಬೇಕು ಅಂತ ಹುಡುಕ್ತಾ ಇರ್ತಾರೆ, ಪಾಪ ಅವ್ರುಗಳಿಗೆ ಸಿಕ್ಕಿರಲ್ಲ. ನೀವು ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ರೈಟು ಕೂಡ ಅಷ್ಟೇ, ನೀವು ಎಲ್ಲ ಕಡೆ ತುಂಬ ಹೆವಿ ಇದೆ, 50 ಲಕ್ಷ 60 ಲಕ್ಷ ಖಾಲಿ ಲ್ಯಾಂಡ್ಗಳಿಗೆ ಇವತ್ತು ನಿಮಗೆ 30 ಲಕ್ಷ 40 ಲಕ್ಷ ಅಂತ ಹೇಳ್ತಾರೆ. ನಿಮಗೆ ಕಡಿಮೆನೂ ಇದೆ, ಎಲ್ಲ ಅನುಕೂಲವಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.